ಭೇಟಿಯನ್ನ ಬೆನ್ನತ್ತಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರ್ಕೊಂಡು ಸ್ಥಳ ಮಹಚರನ್ನ ಮಾಡಲಾಗ್ತಾ ಇದೆ. ಮಲ್ಲಸಂದ್ರದಲ್ಲಿರುವ ಜಯಂತ್ ಮನೆಯಲ್ಲಿ ಮಹಚರ್ ನಡೀತಾ ಇರೋದು. 2.5 ಗಂಟೆಯಿಂದ ಜಯಂತ್ ಮನೆಯಲ್ಲಿ ಮಹಚರ್ ಪ್ರಕ್ರಿಯೆ ನಡೀತಾ ಇದ್ದು, ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಚರ್ ಮಾಡಲಾಗ್ತಾ ಇದೆ. ಸೋಕೋ ಟೀಮ್ ಜೊತೆ ಮಹಚರ್ ನಡೆಸ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳ ತಂಡ ಬುರುಡೆ ತರೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಚಿನ್ನಯ್ಯ ವಕೀಲರ ಭೇಟಿ ನಡೆದಿತ್ತು. ಕಾಮಾಕ್ಷಿ ಪಾಳ್ಯದ ವಕೀಲರನ್ನ ಭೇಟಿಯಾಗಿದ್ದ ಚಿನ್ನಯ್ಯ ಬೆಂಗಳೂರಿನ ಮಟ್ಟಣ್ಣವರ್ ಮನೆಯಲ್ಲೂ ಕೂಡ ಮಹಚರ್ ನಡೆಸುವ ಸಾಧ್ಯತೆ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಇದೀಗ ಜಯಂತ್ ಮನೆಯಲ್ಲಿ ಮಹಚರ್ ಪ್ರಕ್ರಿಯೆ ನಡೀತಾ ಇದೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? 1 ಗಂಟೆ ಸುಮಾರಿಗೆ ಎಸ್ಐಟಿ ಟೀಮ್ ಚಿನ್ನಯ್ಯನ ಕರ್ಕೊಂಡು ಈ ಒಂದು ಜಾಗಕ್ಕೆ ಬರುತ್ತೆ. ಇದು ಪಿಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿರುವಂತಹ ಮಲ್ಲತಳ್ಳಿಯಲ್ಲಿರುವಂತಹ ಒಂದು ಮಲ್ಲಸಂದ್ರದಲ್ಲಿರುವಂತಹ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು. ಈ ಮಲ್ಲಸಂದ್ರದಲ್ಲಿ ಜಯಂತ್ ವಾಸವಾಗಿದ್ದಂತಹ ಮನೆ. ಜಯಂತ್ ಇಲ್ಲಿ 10 ವರ್ಷಗಳಿಂದಲೂ ಕೂಡ ಈ ಮನೆಯಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದು. ಇದು ಬಾಡಿಗೆ ಮನೆ. ಜಯಂತ್ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ವಾಸವಿದ್ದಂಥ ಮನೆ. ಈ ಮನೆಯಲ್ಲಿ ಚಿನ್ನಯ್ಯ ಬಂದು ಇದ್ರು ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿ ತನಿಖೆ ನಡೀತಾ ಇರತಕ್ಕಂಥದ್ದು. ಚಿನ್ನಯ್ಯ ಬಂದು ಇದ್ದಿದ್ದು ಇದೇ ಮನೆಯಲ್ಲಿ, ಬುರುಡೆ ಬಂದಿದ್ದು ಕೂಡ ಇದೇ ಮನೆಯಲ್ಲಿ. ಇಲ್ಲಿಂದಲೇ ಇಡೀ ಪ್ರಕರಣದ ಒಂದು ಕಥೆಯನ್ನ ಹೆಣೆಯಲಾಗಿತ್ತು ಅಂತಕ್ಕಂಥದ್ದು ಈಗ ಸದ್ಯದ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಸುಮಾರು 3 ಗಂಟೆಗಳು ಕಳೀತಾ ಬಂದಿದೆ. ಇವಾಗಲೇ ಇಲ್ಲಿ ತನಿಖೆ ಶುರುವಾಗಿ ಸದ್ಯ ಊಟಕ್ಕೆ ಅಂತೇಳಿ ಎಸ್ಐಟಿ ಟೀಮ್ ಬ್ರೇಕ್ ನೀಡಿತ್ತು. ನಂತರ ಬ್ರೇಕ್ ಆದ ನಂತರ ಮತ್ತೆ ಎಸ್ಐಟಿ ಟೀಮ್ ನಿಂದ ತನಿಖೆ ಶುರುವಾಗಿರ್ತಕ್ಕಂಥದ್ದು. ಒಳಗಡೆ ಇರುವಂತಹ ಮಾಹಿತಿ ಪ್ರಕಾರ ಈಗಾಗಲೇ ಮನೆಯಲ್ಲಿರುವಂತಹ ವಸ್ತುಗಳನ್ನ ಮಾಜರ್ ಮಾಡಲಾಗ್ತಿದೆ. ಇದೇ ಮನೆಯಲ್ಲಿ ಬಂದು ಇದ್ದಿದ್ದು ನಿಜ ಅಂತಕ್ಕಂಥದ್ದನ್ನ ಈಗಾಗಲೇ ಸುವರ್ಣ ನ್ಯೂಸ್ ನಲ್ಲಿ ಮಾತುಕತೆಯಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು ಜಯಂತ್. ಸೊ ಹಾಗಾಗಿ ಈ ಮನೆಯಲ್ಲಿ ಚಿನ್ನಯ್ಯ 2 ದಿನ ಇದ್ದ. ಹಾಗೇನೆ ಇಲ್ಲೇನೆ ಬುರುಡೆಯನ್ನ ತಂದು ಕೊಡಲಾಗಿತ್ತು. ಹೋಗಿ ವಕೀಲರನ್ನ ಮೀಟ್ ಮಾಡಿದ್ದ. ಈ ರೀತಿಯಾದಂತಹ ಎಲ್ಲ ಉತ್ತರಗಳನ್ನ ಈಗಾಗಲೇ ತಪ್ಪೊಪ್ಪಿಗೆ ಅನ್ನೋ ರೀತಿಯಲ್ಲಿ ಜಯಂತ್ ಕೂಡ ಹೇಳಿರ್ತಕ್ಕಂಥದ್ದು, ಹಾಗೆ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಹೇಳೋ ಪ್ರಕಾರವಾಗಿ ಬುರುಡೆಯನ್ನ ತಂದು ಕೊಟ್ಟಿದ್ದು ಜಯಂತ್ ಅನ್ನುವಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ತನಿಖೆ ಶುರುವಾಗಿದೆ. ಸಾಕಷ್ಟು ಪ್ರಶ್ನೆಗಳ ಮಳೆಯನ್ನೇ ಎಸ್ಐಟಿ ಟೀಮ್ ಜಯಂತ್ ಕುಟುಂಬದವರ ಮೇಲೆ ಹೇರಿರ್ತಕ್ಕಂಥದ್ದನ್ನ ನೋಡ್ಬೋದಾಗಿರ್ತಕ್ಕಂಥದ್ದು. ಹಾಗೆಯೇ ಎಸ್ಐಟಿ ಟೀಮ್ ಮಂಗಳೂರಿನಲ್ಲೇ ಕೆಲವೊಂದು ಕಾರ್ಡ್ಬೋರ್ಡ್ ಶೀಟ್ಗಳನ್ನ ತೆಗೆದುಕೊಂಡು ಬಂದಿತ್ತು. ಆ ಕಾರ್ಡ್ಬೋರ್ಡ್ ಶೀಟ್ಗಳನ್ನ ಕೂಡ ಒಳಭಾಗಕ್ಕೆ ತಗೊಂಡೋಗಿರ್ತಕ್ಕಂಥದ್ದು. ಸೊ ಆ ಕಾರ್ಡ್ಬೋರ್ಡ್ ಶೀಟ್ ನಲ್ಲಿ ಇಲ್ಲಿ ಸಿಕ್ಕಿರುವಂತಹ ಮಾಜರ್ ಮಾಡಿರುವಂತಹ ವಸ್ತುಗಳನ್ನ ತುಂಬಿಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ 3 ಗಂಟೆಗಳ ಕಾಲ ಕಳೆದಿದ್ರು ಕೂಡ ಮುಂದಿನ 2 ಗಂಟೆಗಳು ಕೂಡ ತನಿಖೆ ನಡೆಯುತ್ತೆ ಅಂತ ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು. ಚಿನ್ನಯ್ಯ ಏನೆಲ್ಲ ತಪ್ಪೊಪ್ಪಿಗೆಯನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದ, ಆ ಸಂಬಂಧಪಟ್ಟಂತೆ ಆ ತಪ್ಪೊಪ್ಪಿಗೆಗೆ ಸಂಬಂಧಿಸಿದಂತಹ ಸಾಕ್ಷಿಗಳನ್ನ ಇಲ್ಲಿ ಕಲೆ ಹಾಕ್ತಲಾಗ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಚಿನ್ನಯ್ಯ ಮೊದಲೇ ಬುರುಡೆಯನ್ನ ಬಿಟ್ಟಿರ್ತಕ್ಕಂಥದ್ದು. ಬುರುಡೆಯನ್ನ ಬಿಟ್ಟಿದ್ದನ್ನ ನಾವು ನೋಡಬಹುದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ನಾನು ಅಷ್ಟೊಂದು ಹೆಣಗಳನ್ನ ಹೂತಾಕಿದ್ದೀನಿ, ಅಷ್ಟೊಂದು ಕೊಲೆಗಳು ನಡೆದಿದೆ, ಅವೆಲ್ಲವನ್ನು ಕೂಡ ತೋರಿಸ್ತೀನಿ ಅಂತೇಳಿ ಇಡೀ ಎಸ್ಐಟಿ ಟೀಮನ್ನೇ ಡ್ರಿಲ್ ಮಾಡಿ ಎಸ್ಐಟಿ ಟೀಮನ್ನೇ ಅಣಕಿಸುವಂತಹ ಮಟ್ಟಿನಲ್ಲಿ ಎಸ್ಐಟಿ ಟೀಮ್ ಅವನ ಹಿಂದೆ ಸುತ್ತಿದ್ದನ್ನು ಕೂಡ ನೋಡಿದ್ದೀವಿ ನಾವು. 15 ದಿನಗಳಿಗೂ ಹೆಚ್ಚು ಕಾಲ ಅಲ್ಲಿ ಸ್ಪಾಟ್ಗಳನ್ನ ಗುರುತಿಸಿ ಎಸ್ಐಟಿ ಟೀಮ್ ತನಿಖೆಯನ್ನು ನಡೆಸಿತ್ತು. ಕೊನೆಯದಾಗಿ ಏನೂ ಸಿಗದಿದ್ದಾಗ ತಪ್ಪೊಪ್ಪಿಗೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ರಕ್ಷಾ ಹಾಗೆ ಸಂಪರ್ಕದಲ್ಲಿರಿ. ಊಟದ ಬಳಿಕ ಮತ್ತೆ ಶುರುವಾಯಿತು ಎಸ್ಐಟಿ ಮಹಚರ್ ಪ್ರಕ್ರಿಯೆ. ಮಲ್ಲಸಂದ್ರದ ಜಯಂತ್ ನಿವಾಸದಲ್ಲಿ ಮುಂದುವರೆದಿರುವಂತಹ ತಲಾಶ್. ಇನ್ನು 2 ಗಂಟೆಗಳ ಕಾಲ ತನಿಖೆ ಮುಂದುವರಿಯುವ ಸಾಧ್ಯತೆ ಇದೆ. ಬಳಿಕ ಜಯಂತ್ ನಿವಾಸದಿಂದ ಎಸ್ಐಟಿ ತೆರಳುವ ಸಾಧ್ಯತೆ ಇದೆ. ಈಗಾಗಲೇ ಜಯಂತ್ ನಿವಾಸಕ್ಕೆ ಎಸ್ಐಟಿ ವಾಹನ ಆಗಮಿಸಿದ್ದು, ಮಂಗಳೂರಿನಿಂದ ಚಿನ್ನಯ್ಯ ಎಸ್ಐಟಿ ಟೀಮ್ ಅನ್ನ ಕರೆದು ತಂದು ಇದೇ ವ್ಯಾನ್ ನಲ್ಲಿ ಜಯಂತ್ ನಿವಾಸದಿಂದ ತೆರಳುವಂತ ಸಾಧ್ಯತೆ ಇದೆ. ಮಹಚರ್ ವೇಳೆ ಸಿಕ್ಕ ವಸ್ತನ್ನ ತಗೊಂಡು ಹೋಗೋದಕ್ಕೆ ಸಿದ್ಧತೆ ಕೂಡ ಮಾಡಲಾಗಿದೆ. ಕಾರ್ಡ್ಬೋರ್ಡ್ ಶೀಟ್ ಗಳನ್ನ ಎಸ್ಐಟಿ ಅಧಿಕಾರಿಗಳು ತಗೊಂಡು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಇನ್ನೂ 2 ಗಂಟೆಗಳ ಕಾಲ ಎಸ್ಐಟಿ ಶೋಧವನ್ನ ನಡೆಸುತ್ತೆ, ಮಹಚರ್ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಆ ಕುಟುಂಬಗಳಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು, ಏನ್ ಡೀಟೇಲ್ಸ್ ಇದೆ?
ಸೊ ಚಿನ್ನಯ್ಯ ಇದೇ ಮನೆಯಲ್ಲಿ ಇದ್ದಿದ್ದೇ ಆದ್ರೆ ಈ ಮನೆಗೆ ಚಿನ್ನಯ್ಯನನ್ನ ಕಳಿಸ್ಕೊಟ್ಟಂತವ್ರು ಯಾರು, ಚಿನ್ನಯ್ಯ ಇದ್ದಷ್ಟು ದಿನ ಆತನ ಒಂದು ನಡವಳಿಕೆಗಳು ಏನಾಗಿತ್ತು, ಆತ ಯಾರ್ಯಾರನ್ನೆಲ್ಲ ಸಂಪರ್ಕ ಮಾಡ್ತಿದ್ದ, ಹಾಗೆ ಆತನ ಉದ್ದೇಶ ಏನಾಗಿತ್ತು, ಹಾಗೆ ಚಿನ್ನಯ್ಯ ಬುರುಡೆಯನ್ನ ತೆಗೆದುಕೊಂಡು ಬಂದ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಚಿನ್ನಯ್ಯ ಮೊದಲು ಬರ್ತಾರೆ, ಬಂದು 2 ದಿನ ನಮ್ಮ ಮನೇಲಿ ಇರ್ತಾರೆ, ಅದಾದ ನಂತರ ಚಿನ್ನಯ್ಯ ವಕೀಲರನ್ನ ಮೀಟ್ ಮಾಡಿ ಬರುವಾಗ ಬುರುಡೆಯನ್ನ ತಗೊಂಡು ಬಂದಿದ್ದ ಅನ್ನುವಂತಹ ಮಾಹಿತಿಯನ್ನ ಜಯಂತ್ ಹೇಳಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಬುರುಡೆಯನ್ನ ತೆಗೆದುಕೊಂಡು ಬಂದಂತಹ ದಿನದಲ್ಲಿ ಆತನ ಒಂದು ನಡವಳಿಕೆಗಳು ಏನಾಗಿತ್ತು, ಮುಂದಿನ ಒಂದು ಹುನ್ನಾರ ಏನಾಗಿತ್ತು, ಚಿನ್ನಯ್ಯನನ್ನ ಮೀಟ್ ಮಾಡ್ಲಿಕ್ಕೆ ಬೇರೆ ಯಾರು ಬಂದಿದ್ರ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳಿದೆ. ಹಾಗೇನೆ ಆ ಪ್ರಶ್ನೆಗಳನ್ನ ರೆಕಾರ್ಡ್ ಕೂಡ ಮಾಡ್ಲಾಗ್ತಿರ್ತಕ್ಕಂಥದ್ದು. ಸೊ ಈಗಾಗಲೇ ಸತತ 3 ಗಂಟೆಗಳಿಂದ ತನಿಖೆ ನಡೀತಾ ಇದೆ. ಹಾಗೇನೆ ಇಲ್ಲಿಂದ ಬೇರೆ ಬೇರೆ ಭಾಗಕ್ಕೂ ಕೂಡ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಯಾವ ಟೀಮ್ ಮಂಗಳೂರಿನಿಂದ ಅವರನ್ನ ಯಾವ ವ್ಯಾನ್ ನಲ್ಲಿ ಕರ್ಕೊಂಡು ಬಂತೋ ಆ ವ್ಯಾನ್ ಈಗ ಪಕ್ಕದ ರಸ್ತೆಯಲ್ಲಿದ್ದಂತಹ ವ್ಯಾನ್ ನ ಮನೆ ಪಕ್ಕದಲ್ಲಿ ಕರ್ಕೊಂಡು ಬಂದು ನಿಲ್ಸ್ಕೊಂಡಿದ್ದಾರೆ ಪೊಲೀಸ್ನವರು. ಹಾಗಾಗಿ ತನಿಖೆ ನಡೆದ ನಂತರ ಮತ್ತು ಮಹಜರ್ ಮುಗಿದ ನಂತರ, ಮಹಜರ್ ಪ್ರಕ್ರಿಯೆ ನಂತರ ಇದೇ ವ್ಯಾನ್ ನಲ್ಲಿ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಅದಾದ ನಂತರ SIT ಟೀಮ್ ಇವರನ್ನ ಅವರ 2ನೇ ಹೆಂಡತಿ ಸತ್ಯಮಂಗಲದಲ್ಲಿ ಇದ್ರು ಅಂತ ಹೇಳಲಾಗ್ತಿದೆ, ಆ ಜಾಗಕ್ಕೂ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಜೊತೆಗೆ ತಮಿಳುನಾಡಲ್ಲೂ ಕೂಡ ಮಹಜರ್ ಮಾಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸದ್ಯ ಇವತ್ತು ಬೆಂಗಳೂರಿನಲ್ಲಿ ಹಲವು ಸ್ಥಳಗಳಲ್ಲಿ ಮಹಜರ್ ಮಾಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರ್ತಕ್ಕಂಥದ್ದು. ನಯನ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನಗೆ ತಲೆಬುರುಡೆ ತಂದ್ಕೊಟ್ಟಿದ್ದೆ ಜಯಂತ್ ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದ. ಚಿನ್ನಯ್ಯನಿಗೆ ತಲೆಬುರುಡೆ ತಂದ್ಕೊಟ್ಟು ದೂರನ್ನ ಕೊಡಿಸಿದ್ದಂತ ಜಯಂತ್ SIT ಮುಂದೆ ಚಿನ್ನಯ್ಯ ಈ ರೀತಿ ಹೇಳಿಕೆ ಕೊಟ್ಟಿದ್ದಾನೆ. ಜಯಂತ್ ಮನೆಯಲ್ಲಿ ಮಹಜರ್ ನಡೀತಾ ಇದ್ದು, ಧರ್ಮಸ್ಥಳ ವಿರುದ್ಧ ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಷಡ್ಯಂತ್ರ ನಡೆದಿತ್ತ. ಹಾಗಾದ್ರೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತ್ ಸೂತ್ರಧಾರನ? ಹಾಗಾದ್ರೆ ಈ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಪೀಣ್ಯದ ಜಯಂತ್ ಮನೆಯಲ್ಲಿ ಮಹಜರನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಪೀಣ್ಯದ ಜಯಂತ್ ಮನೆಯಲ್ಲಿ ಕೆಲ ದಿನ ಉಳ್ಕೊಂಡಿದ್ದಂತ ಚಿನ್ನಯ್ಯ ಈ ಸಂದರ್ಭದಲ್ಲಿ ಚಿನ್ನಯ್ಯನಿಗೆ ಜಯಂತ್ ತಲೆಬುರುಡ ತಂದ್ಕೊಟ್ಟಿದ್ದ ಅಂತ ಚಿನ್ನಯ್ಯ ಹೇಳ್ತಾ ಇರೋದು. ಹಾಗಾದ್ರೆ ಚಿನ್ನಯ್ಯನಿಗೆ ಎಲ್ಲಿಂದ ತಲೆಬುರುಡೆಯನ್ನ ಕೊಟ್ಟಿದ್ದ ಜಯಂತ್ ಕೊಟ್ಟ ತಲೆಬುರುಡೆ ಯಾರ್ದಾಗಿತ್ತು? ಇದ್ರ ಬಗ್ಗೆ SIT ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನಲ್ಲಿ ನಡೆದಿತ್ತು ಮಹಾ ಷಡ್ಯಂತ್ರ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಯಂತ್ ಬುರುಡೆ ತಂದ್ಕೊಟ್ಟಿದ್ದು ಚಿನ್ನಯ್ಯ ಅಂತ, ಜಯಂತೆ ಬುರುಡೆ ತಂದ್ಕೊಟ್ಟಿದ್ದು ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾರೆ. ಚಿನ್ನಯ್ಯ ಹೇಳಿಕೆ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರೋದು. ಧರ್ಮಸ್ಥಳ ವಿರುದ್ಧ 4 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಷಡ್ಯಂತ್ರ ನಡೆದಿತ್ತು. ಬೆಂಗಳೂರಿನಲ್ಲಿ ಜಯಂತ್ ಮನೆಯಲ್ಲಿ 2 ಬಾರಿ ಚಿನ್ನಯ್ಯ ಉಳ್ಕೊಂಡಿದ್ದ. ವಕೀಲರ ಭೇಟಿಗೆ ಚಿನ್ನಯ್ಯ ಬಂದಾಗ ಜಯಂತ್ ಮನೆಯಲ್ಲೇ ಉಳ್ಕೊಂಡಿದ್ದ ಚಿನ್ನಯ್ಯ. ಈ ಕುರಿತು ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಜಯಂತ್. ಚಿನ್ನಯ್ಯನಿಗೆ ತಲೆಬುರುಡೆ ತಂದ್ಕೊಟ್ಟಿದ್ದು ಜಯಂತ್ ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾರೆ. SIT ಅಧಿಕಾರಿಗಳ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಚಿನ್ನಯ್ಯ. ಆದ್ರೆ ಈ ಪ್ರಕರಣದ ಬಗ್ಗೆ ಜಯಂತ್ ಈಗ ಸುವರ್ಣ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಚಿನ್ನಯ್ಯ ತಲೆಬುರುಡೆಯನ್ನ ಬೆಂಗಳೂರಿನ ನನ್ನ ಮನೆಗೆ ತಂದಿದ್ದ, ನಾನೇ ತಲೆಬುರುಡೆ ತಂದ್ಕೊಟ್ಟಿದ್ದು ಅಂತ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಚಿನ್ನಯ್ಯ. ಈಗ ಸುವರ್ಣ ನ್ಯೂಸ್ ಪ್ರತಿನಿಧಿ ಜೊತೆ ದೂರುದಾರ ಜಯಂತ್ ಮಾತಾಡಿರೋದು. ಚಿನ್ನಯ್ಯನ ಹಿಂದೆ ಇಷ್ಟೆಲ್ಲ ಷಡ್ಯಂತ್ರದ ನಡೀತಾ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗಿರೀಶ್ ಮಟ್ಟಣ್ಣವರ ಮೂಲಕ ಚಿನ್ನಯ್ಯ ನನಗೆ ಪರಿಚಯ ಆಗಿದ್ದ. 3ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಚಿನ್ನಯ್ಯ ತಲೆಬುರುಡೆ ತಂದಿದ್ದ ಅಂತ ಜಯಂತ್ ಹೇಳ್ತಾ ಇದ್ದಾರೆ. ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಿಸಿ ಆಟವಾಡ್ತಾ ಇದ್ದಾನೆ ಅಂತ ಜಯಂತ್ ಹೇಳ್ತಿರೋದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿಲ್ಲ, ಕೊಟ್ಟ ದೂರು 100ರಷ್ಟು ಸತ್ಯ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಜಯಂತ್ ಟಿ ಹೇಳಿಕೆ ಕೊಟ್ಟಿರೋದು. ಸೌಜನ್ಯ ಕೇಸ್ ಬಗ್ಗೆ ಚಿನ್ನಯ್ಯನಿಗೆ ಮಾಹಿತಿ ಇದ್ದ ಬಗ್ಗೆ ನನಗೆ ಗೊತ್ತಿತ್ತು. 100 ಶವ ಹೂತಿದ್ದ ಬಗ್ಗೆ ಷಡ್ಯಂತ್ರ ನಡೆದಿದೆ ಅನ್ನೋದು ಸುಳ್ಳು. ನನ್ನನ್ನ ಬಂಧಿಸಿದ್ರೆ ಸಂತೋಷವಾಗಿ ಒಪ್ಕೊಳ್ತೀನಿ ಅಂತ ಜಯಂತ್ ಹೇಳಿರೋದು. ಇದೀಗ ನಿಮ್ಮ ಮನೆಯಲ್ಲಿ ಮಹಜರ್ ಮಾಡ್ತಾ ಇದ್ದಾರಲ್ಲ? ಹೌದು. SIT ಅವರು ಏನಕ್ಕೆ, ಏನ್ ಕಾರಣಕ್ಕೆ? 4 ತಿಂಗಳ ಹಿಂದೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಇಂದ ಇವನ್ನು ಕರ್ಕೊಂಡು ಬರ್ಬೇಕಿತ್ತು. ಆವಾಗ ನನಗೆ ಹೇಳಿದ್ರು, ನಾನು ಅಲ್ಲಿ ನಿಂತಿದ್ದೆ. ಅವಾಗ ನನ್ನ ಮುಖ ನೋಡಿದ್ರು, ಇವನ್ನ ಕಾಯ್ತಾ ಇದ್ದೆ. ಅವಾಗ ಅವರಿಗೆ ಫೋನ್ ಮಾಡಿ ಹೇಳು ಇಂಥ ಬಂದಿದ್ದಾರೆ ಅಂತ. ಅವ್ನು ಕರ್ಕೊಂಡು ಇಲ್ಲಿ ಬಂದಿದ್ದೆ, ಇಲ್ಲಿ ವಕೀಲರ ಆಫೀಸಿಗೆ. ಅಲ್ಲಿ ಬಿಟ್ಟೆ. ಅಲ್ಲಿಂದ ತಿರ್ಗಾ ಸಾಯಂಕಾಲ ಆಗುವಾಗ ಅವನು ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಭಯ. ಆ ರೂಮ್ ಮಾಡಿದ್ರೆ ನಾನು ಒಟ್ಟಿಗೆ ಇರಬೇಕು. ನಾನು ಹೇಳಿದೆ ಒಬ್ಬನೇ ಅಲ್ವಾ, ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ, ಮನೆಯಲ್ಲಿ ಇರಲಿ ಅಂತ ಹೇಳಿದೆ. ಅದಕ್ಕೆ ಅವನ ಸೇಫ್ಟಿಗೋಸ್ಕರ ನಾನು ಕರ್ಕೊಂಡು ಬಂದೆ.
ಕರ್ಕೊಂಡು ಬಂದೆ. ಆ ನಂತರ ಒಂದು 2-3 ದಿನ ಕಳಿಸಿದೆ. ಸರಿ ಓಕೆ, 2 ದಿನ ಊಟ ಕೊಟ್ಟಾದ್ಮೇಲೆ ವಕೀಲ ಹತ್ರ ಆಯ್ತು, ಕೆಲಸ ಮುಗಿಸಿ ತಿರ್ಗಾ ಹೋದ. ತಿರ್ಗಾ ಬಂದ, 2-3 ಸರಿ ಏನೋ ಬಂದ. ಅದರಲ್ಲಿ ಒಂದು ಈ ಐಟಮ್ ಇಟ್ಕೊಂಡು ಬಂದ. ಅವತ್ತು ಏನೋ ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಮೇಲೆ ರೂಮಲ್ಲಿ ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳಿದ್ರೆ ಸರಿ ಅಂತ ಹೇಳಿದೆ. ಫೋಟೋ ತೆಗೆದು ಕಳಿಸಿದೆ ನಾವು, ಅದು ಸುಪ್ರೀಂ ಕೋರ್ಟಿಗೆ ಕೊಡ್ಲಿಕ್ಕೋಸ್ಕರ. ಆ ನಂತರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಇಷ್ಟು ವಿಷಯ ನಾನು ಮಾಡಿದ್ದೀನಿ. ಓಕೆ, ಈಗ ಅಲ್ಲ ನಿಮ್ಮ ಸಂಪರ್ಕಕ್ಕೆ ಹೇಗೆ ಬಂದಿದ್ದು ಅವನು? ಸರ್ ನನಗೆ ಅಂದ್ರೆ ನಮ್ಮ ಗಿರೀಶ್ ಅನ್ನ ಫೋನ್ ಮಾಡಿದ್ರು, ಅಲ್ಲಿ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳುದು ಬಸ್ ಸ್ಟ್ಯಾಂಡ್ ಇಂದ. ಎಲ್ಲಿಂದ? ಸ್ಯಾಟಲೈಟ್ ಇಂದ, ವಕೀಲ ಹತ್ರ ಅಂದ. ಆದ್ರೆ ಅವನ ಹತ್ರ ಯಾವ್ದು ಮಾತಾಡ್ಲಿಕ್ಕಿಲ್ಲ ನಾವು ಯಾರು. ನಾನು ಅವತ್ತು ಹೇಳ್ತೇನೆ, ನಾವೊಂದು ಕೆಲಸದವ ಅಷ್ಟೇ. ಆದ್ರೆ ಇಷ್ಟೆಲ್ಲ ದೊಡ್ಡ ವಿಷಯದೇ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಹೇಳಿದ್ರಲ್ಲ ಇವಾಗ. ಹೌದು, ಅವ 3ನೇ ಸರಿಯನ್ನ ಬರುವ ತಂದಿರೋದು. ಎಷ್ಟು ಸಲ ಮೀಟ್ ಆಗಿದ್ರಿ ಬೆಂಗಳೂರಲ್ಲಿ? ಫಸ್ಟಿಗೆ 1-2 ಸರಿ. ಆ ನಂತರ ಬಂದಿದ್ದ. ಆ ನಂತರ ಬಂದು ಹೋಗುವಾಗ ವಕೀಲ ಹತ್ರ ಸಿಕ್ಕಿದ ಗೊತ್ತಿಲ್ಲ, ಇರ್ಬೋದು 3-4 ಸರಿ ಸಿಗಿರ್ಬೋದು, ಇಲ್ಲ ಅಂತ ಅಲ್ಲ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದೀನಲ್ಲ, ತಪ್ಪು ಏನು, ನಾನು ಇವಾಗ ಅಲ್ಲಿಂದ ಡೆಲ್ಲಿ ಹೋಗಿ ಸರ್ವೋಚ್ಚ ನ್ಯಾಯಾಲಯ ತಗೊಂಡು ಹೋಗಿದ್ದೀನಿ, ಅದೇ ತರ ತಂದಿದ್ದೀನಿ. ಅದು ನಂದು ತಪ್ಪಾದ್ರೆ ಓಕೆ, ನಾನು ತಪ್ಪಿಗೆ ಯಾವ ಶಿಕ್ಷೆ ತಗೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ಸುಪ್ರೀಂ ಕೋರ್ಟಿಗೆ ಬುರುಡೆ ಸಹಿತ ನೀವೇ ಕರ್ಕೊಂಡು? ಎಸ್, ಹೌದು. ಅದು ನಾನು ಹೇಳಿದ್ವಲ್ಲ, ನಾವು ಇನ್ನು ಗಿರೀಶನ್ ಹೇಳಿದ್ರು. ಹೌದು, ನಾವು 4 ಜನ ಇದ್ದೆ, ಸುಜಾತ ಮೇಡಮ್ ಇದ್ರು, ಅವ್ರನ್ನ ಕರ್ಕೊಂಡು ಹೋದೆ. ನೀವೇ ಷಡ್ಯಂತ್ರ ಮಾಡಿರೋದು ಅನ್ನೋದಕ್ಕೆ ಈಗ ಅವ್ರ ಮನೆಗೆ ಹೋಗಿರೋದು ಸಾಕ್ಷಿ. ಸರ್, ಷಡ್ಯಂತ್ರ ಮಾತ್ರ ಇಲ್ಲ, ಆ ಥರ ಯಾವತ್ತು ಷಡ್ಯಂತ್ರ ಎಂಬ ಮಾತು ಪದ ಬುರುಡೆ ಕೇಸ್ ಅದನ್ನ ಆದಷ್ಟು ನೀವು ಬದಿ ಹೊತ್ತಬೇಕು. ಸತ್ಯಪರವಾಗಿ ಈ ಒಂದು ದೊಡ್ಡ ವಿಷಯವನ್ನು, ಇದು ಸಣ್ಣ ವಿಷಯ ಅಲ್ಲ, ಇದು ಅತ್ಯಂತ ದೊಡ್ಡ ವಿಷಯ. ಅದಕ್ಕೋಸ್ಕರನೇ ಈಗ ಅವನೇ ಹೇಳ್ತಾ ಇದಾರಲ್ಲ, SIT ಅಲ್ಲಿ ಅವನೇ ಸುಳ್ಳು ಹೇಳಿದಂತ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ. ಯಾರು? ಈಗ ಅವನೇ ತಪ್ಪೊಪ್ಪಿಕೊಂಡಿದ್ದಾನೆ, ನಾನು ಸುಳ್ಳು ಹೇಳಿರೋದು ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಬುರುಡೆನ ಹಂಗೆ ತಂದಿರೋದು, ಹಂಗೆ ನಮ್ಮನ್ನು ಸಿಕ್ಕಾಕ್ಸಿ ತಂದಿರೋದು. ಹಂಗಾರೆ ಏನಕ್ಕೆ ತಂದಿರೋದವ? ಅದನ್ನ ಇನ್ನ ಗಿರೀಶನ್ ಹೇಳಿದ್ರಲ್ಲ ನೋಡಿ, SIT ಹೋಗಿ ಮಾಹಿತಿ ಕೊಟ್ಟು ಎಲ್ಲಿ ಅವಂದು ಮತ್ತೆ ಗಿರೀಶನ್ನ ತಂದಿರೋ ಟೈಮ್ಸ್ ಎಲ್ಲ ಮ್ಯಾಚ್ ಮಾಡಿ ಅಂತ ಹೇಳ್ತಾ ಇದಾರೆ. ನಾವು ಯಾವುದೇ ಷಡ್ಯಂತ್ರ. ಗಿರೀಶ್ ಮಠನ್ ಅವ್ರಿಗೆ ಹೇಗಾದ್ರೆ ಪರಿಚಯ ಆಗಿದ್ದು? ನಾಳೆ ಷಡ್ಯಂತ್ರ ಆಗಬಾರ್ದಲ್ಲ ಸ್ವಾಮಿ, ಹಂಗೆ. ಈಗ ನೀವೇ ಕರ್ಕೊಂಡು ಬಂದಿರೋದಲ್ಲ, ಅವನಾಗಿ ಬಂದಿರೋದು? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಬಂದಿರೋದಲ್ಲ. ಅಲ್ಲ, ಅವರ ಮುಖಾಂತರವಾಗಿ ಬಂದಿರೋದು. ಆದ್ರೆ ನನಗೆ ಈ ಹೋರಾಟ ಒಂದು ಇಷ್ಟು ವರ್ಷ ಇದ್ರು, ಮೊನ್ನೆ ಏಪ್ರಿಲ್ 4 ತಿಂಗಳಿಂದ, ಆವತ್ತಿಂದ ಮಾತ್ರ ನನಗೆ ಅವನ ಪರಿಚಯ. ಷಡ್ಯಂತ್ರ ಮಾತ್ರ ಯಾವುದೇ ಕಾರಣಕ್ಕೂ, ಯಾವುದೇ ದೇವಸ್ಥಾನ ವಿರುದ್ಧ ಆಗ್ಲಿ, ಇನ್ನು ಯಾರ ವ್ಯಕ್ತಿ ಷಡ್ಯಂತ್ರ ಅಲ್ಲ. ಇದು ದೊಡ್ಡ ಒಂದು ಹತ್ಯಾಕಾಂಡ ಆಗಿರೋ ಜಾಗ, ಅದು ತನಿಖೆ ಆಗಬೇಕು. ಅದು ಯಾವ ರೀತಿ ಎಲ್ಲಿಂದ ತಂದಿರೋದು ಅವನು? ಅದು ಅವನಿಗೆ ಕೇಳ್ಬೇಕು ಸರ್, ಎಲ್ಲಿಂದ ಅಂತ. ಅವನ್ನೇ ಎಂಕ್ವೈರಿ ಆಗಬೇಕು. ಇಷ್ಟೆಲ್ಲ ಆಟ ಆಡ್ತಾ ಇದಾನಲ್ಲ ಸರ್. ಇವಾಗ ನೋಡಿ, 164 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ವಕೀಲರೇನೋ ಒಂದಿಷ್ಟು ಎಷ್ಟೋ ಸಾರಿ ಕೇಳಿದ, ಅವಾಗಲೂ ಹೇಳಿದಾನೆ ಎಲ್ಲಿಂದ ಅಂತ. ಲಾಸ್ಟ್ ಇವಾಗ ಅಲ್ಲ ಅಂತ ಹೇಳಿದ್ರೆ ವಕೀಲರ ಆಫೀಸ್ಗೆಲ್ಲ ಹೋಗಿದ್ರಿ? 15 ಸರ್ ಆಫೀಸಿಗೆ ಹೋಗಿದ್ದೆ ಸರ್. ಅದು ಅವ್ರ ಹತ್ರ ನಾನು ಎಷ್ಟು ಮಾತಾಡಿಗೆ ಹೋಗ್ತಾ ಇರಲಿಲ್ಲ. ಮನೆಯಲ್ಲಿ ನೈಟ್ ಎಲ್ಲ ಸ್ಟೇ ಆಗಿದ್ನಾ? ಹೌದು ಸರ್, 1-2 ದಿನ ಇದ್ದ ಸರ್. ನೀವು ಅದು ಬಾಡಿಗೆ ಮನೆ ನಿಮ್ದು? ಬಾಡಿಗೆ ಮನೆ ನಮ್ದು. ನಾನೊಂದು 20 ವರ್ಷ ಒಂದೇ ಮನೆಯಲ್ಲಿ ಇದ್ದೀನಿ. ಏನ್ ಮಾತಾಡ್ತಿರ್ಲಿಲ್ವಾ ನೀವು? ಸರ್, ಒಂದು ವಿಷಯ ಏನತ್ತ, ಇವೊಂದು ನಾನು ಏನಾ ಕೇಳಿದ್ರೆ ಅಷ್ಟೊತ್ತಿಗೆ ಇನ್ನೊಬ್ರಿಗೆ ಜಯಂತ ಕೇಳಿದ, ನಮಗೆ ಏನಕ್ಕೆ ಬೇಕು, ನಂದು ಕೆಲಸ ಏನಿದೆ ಬಡ್ಡಿ ವ್ಯವಹಾರ ಅದು ಮಾಡ್ತಾ ಇದ್ದೆ. ಮತ್ತೆ ಇದರಲ್ಲಿ ಹೆಲ್ಪ್ ಮಾಡ್ಬೇಕು, ಒಟ್ಟಿಗೆ ಹೋಗಿ ಕರ್ಕೊಂಡು ಬರೋದು ಬಿಡೋದು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ. ಅದಕ್ಕೆ ಇವಾಗ ಅವನು ಇದನ್ನು ಕರ್ಕೊಂಡೋಗಿ ಡೆಲ್ಲಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಕ್ಕೆ ಇವಾಗ ಏನು ತಪ್ಪಾಗಿದೆ ಅಂತ ಹೇಳಿದ್ರೆ ಅದು ತಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ಈಗ ಅವನೇನೋ ಸುಳ್ಳು ಹೇಳಿ ಷಡ್ಯಂತ್ರ ಮಾಡಿದ್ರೆ ಈಗ ಅದ್ರಲ್ಲಿ ಈಗ ನೀವೆಲ್ಲ ಭಾಗಿದಾರಲ್ಲ ಹಾಗಾದ್ರೆ? ಷಡ್ಯಂತ್ರ ಅಲ್ಲ ಸರ್, ಇದು ಸತ್ಯನೇ. ಅದು ಷಡ್ಯಂತ್ರ ಹೇಳಲಿಕ್ಕೆ ಆಗಲ್ಲ. ಅದು ಏನಕ್ಕೋಸ್ಕರ ಗೊತ್ತಿಲ್ಲ, ಅವ ಹೇಳಿಕೆಯನ್ನು ಚೇಂಜ್ ಮಾಡ್ತಾ ಇರೋದು ಯಾವ ಉದ್ದೇಶ ಗೊತ್ತಿಲ್ಲ ಅಂತ ನಾವು ಹುಡುಕ್ಬೇಕಾಗತ್ತೆ. ಆದ್ರೆ ಷಡ್ಯಂತ್ರ ಅಲ್ಲ, ಇದು ಸತ್ಯನೇ. ಮೂಳೆಗಳು ಸಿಗದೆ ಇದ್ಮೇಲೆ ಏನ್ ಸತ್ಯ ಹೇಳ್ತಾರೆ? ಇಲ್ಲ, 100% ಸತ್ಯ. ಆದ್ರೆ ಅಲ್ಲಿ ಏನೋ ಗಿಮ್ಕ್ ಆಡ್ತಾ ಇದ್ದಾನೆ, ಎಲ್ಲೋ ಜಾಗ ಎಲ್ಲ ಪ್ಲೇಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ. ಅವ ಆಗಿರೋದು ಸತ್ಯ. ಅದು ನನ್ನ ವಿಷಯ, ನನಗೆ ಗೊತ್ತಿರೋ ವಿಷಯನೇ. ಧರ್ಮಸ್ಥಳ ಗ್ರಾಮ ನಮಗೆ ಗೊತ್ತಿರೋ ವಿಷಯ ಅಲ್ಲ. ಈಗ ಮಟ್ಟಣ್ಣವ್ರ ಮನೆಗೆ ಹೋಗ್ತಾರೆ? ಹೋಗ್ಲಿ ಸರ್, ಎಲ್ಲ ಕಡೆ ಹೋಗಿ. ನೀವು ಅವ್ರನ್ನ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ, ಅವ್ರ ಮನೆಗೆ ನಾನು ಕರ್ಕೊಂಡು ಹೋಗಿಲ್ಲ, ವಕೀಲ ಆಫೀಸಿಂದ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಗೆ. ನೀವು ಫಸ್ಟ್ ಧನಂಜಯ್ ಸರ್ ಮತ್ತೆ ಅಲ್ಲಿಂದ ಬೇರೆ ಕಡೆ ಎಲ್ಲಿ ಹೋಗಿದ್ರಿ ಬೆಂಗಳೂರಲ್ಲಿ? ಇಲ್ಲ, ಬೇರೆ ಎಲ್ಲೂ ಹೋಗಿಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.